ಶೇರ್ವಾರ್ ಈ ಹಂತವನ್ನಂತೂ ಸದ್ಯಕ್ಕೆ ಬಂದು ತಲುಪಿದೆ. ನಾಳೆಯೇ ಸಂಕ್ರಾಂತಿ. ಸಂಕ್ರಾಂತಿಯ ಸಂದರ್ಭ, ಸಂಕ್ರಾಂತಿಯ ಆಸುಪಾಸು ಕ್ರಾಂತಿ ಆಗುತ್ತೆ ಎನ್ನುವಂಥ ಮಾತು ಇತ್ತು ನಂಬರ್ 1. ಸಿಎಂ ಚೇಂಜ್ ಆಗ್ತಾರೆ ಎನ್ನುವಂತಹ ಮಾತುಗಳಿದ್ದು ನಂಬರ್ 2. ಇದು ಯಾವುದು ಕೂಡ ಆಗಿಲ್ಲ. ಸದ್ಯಕ್ಕೆ ಡಿ.ಕೆ. ಬ್ರದರ್ಸ್ ತಾಳಿದವನು ಸಿಎಂ ಆಗಿಯಾನು ಅನ್ನುವಂತಹ ದೃಢವಾದ ನಂಬಿಕೆಯಲ್ಲಿದ್ದಾರೆ. ಯಾವ ರೀತಿ ನಂಬಿಕೆ ಅದು ನೀವೇ ನೋಡಿ. ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ಸಹೋದರ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಬಹುದೊಡ್ಡ ಕನಸಾಗಿದೆ. ಇದೇ ಪ್ರಯತ್ನದಲ್ಲಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗೇರಲು ಸಿದ್ದು ಡಿಕೆಶಿ ಫೈಟ್. ಪಟ್ಟದ ನೆಪದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದು ಹೋದ ಮೇಲೆ ಡಿಕೆ ಸಹೋದರರಿಗೆ ಬಲ ಬಂದಂತಾಗಿದ್ಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಎಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕುತೂಹಲ ಕೆರಳಿಸಿದ ಅಣ್ಣ ತಮ್ಮನ ಪೋಸ್ಟ್. ಡಿಕೆ ಶಿವಕುಮಾರ್ ಪೋಸ್ಟ್ ಬೆನ್ನಲ್ಲೇ ಡಿಕೆ ಸುರೇಶ್ ಪೋಸ್ಟ್ ಮಾಡಿದ್ದು ಅಣ್ಣ ತಮ್ಮನ ಈ ಪೋಸ್ಟ್ ಭಾರಿ ಕುತೂಹಲ ಮೂಡಿಸಿದೆ. ನಾಯಕತ್ವದ ಬದಲಾವಣೆ ಚರ್ಚೆ ಜೋರಾಗಿರುವ ಸಮಯದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್ ಕಿಚ್ಚು ಹೆಚ್ಚಿಸುವಂತಿದೆ. ಸಂಕ್ರಾಂತಿ ಕಳೆದ ಬಳಿಕ ಡಿಕೆಶಿ ದೆಹಲಿಗೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿಕೆ ಅವ್ರು ಕೇಳಿದಾಗ ಆಯ್ತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಅಂದರು. ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಕರೆದು ಮಾತಾಡಿ, ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊಂತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ಡಿಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮನದಲ್ಲಿ ಮತ್ತೆ ಸಿಎಂ ಕುರ್ಚಿ ಆಸೆ ಚಿಗುರಿದಂತೆ ಕಾಣ್ತಿದ್ದು, ಅದಕ್ಕೆ ಈ ಪೋಸ್ಟ್ ಸಾಕ್ಷಿ ಎಂಬಂದಿದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಗುಡಿ ಗೋಪುರ ಸುತ್ತಿ ಪ್ರಾರ್ಥನೆ ಸಲ್ಲಿಸಿದ್ದು, ಈ ಪ್ರಾರ್ಥನೆ ಶೀಘ್ರವೇ ಫಲಿಸುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶೇರ್ವಾರ್ ಈ ಹಂತವನ್ನಂತೂ ಸದ್ಯಕ್ಕೆ ಬಂದು ತಲುಪಿದೆ. ನಾಳೆಯೇ ಸಂಕ್ರಾಂತಿ. ಸಂಕ್ರಾಂತಿಯ ಸಂದರ್ಭ, ಸಂಕ್ರಾಂತಿಯ ಆಸುಪಾಸು ಕ್ರಾಂತಿ ಆಗುತ್ತೆ ಎನ್ನುವಂಥ ಮಾತು ಇತ್ತು ನಂಬರ್ 1. ಸಿಎಂ ಚೇಂಜ್ ಆಗ್ತಾರೆ ಎನ್ನುವಂತಹ ಮಾತುಗಳಿದ್ದು ನಂಬರ್ 2. ಇದು ಯಾವುದು ಕೂಡ ಆಗಿಲ್ಲ. ಸದ್ಯಕ್ಕೆ ಡಿ.ಕೆ. ಬ್ರದರ್ಸ್ ತಾಳಿದವನು ಸಿಎಂ ಆಗಿಯಾನು ಅನ್ನುವಂತಹ ದೃಢವಾದ ನಂಬಿಕೆಯಲ್ಲಿದ್ದಾರೆ. ಯಾವ ರೀತಿ ನಂಬಿಕೆ ಅದು ನೀವೇ ನೋಡಿ. ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ಸಹೋದರ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಬಹುದೊಡ್ಡ ಕನಸಾಗಿದೆ. ಇದೇ ಪ್ರಯತ್ನದಲ್ಲಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗೇರಲು ಸಿದ್ದು ಡಿಕೆಶಿ ಫೈಟ್. ಪಟ್ಟದ ನೆಪದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದು ಹೋದ ಮೇಲೆ ಡಿಕೆ ಸಹೋದರರಿಗೆ ಬಲ ಬಂದಂತಾಗಿದ್ಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಎಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕುತೂಹಲ ಕೆರಳಿಸಿದ ಅಣ್ಣ ತಮ್ಮನ ಪೋಸ್ಟ್.
ಡಿಕೆ ಶಿವಕುಮಾರ್ ಪೋಸ್ಟ್ ಬೆನ್ನಲ್ಲೇ ಡಿಕೆ ಸುರೇಶ್ ಪೋಸ್ಟ್ ಮಾಡಿದ್ದು ಅಣ್ಣ ತಮ್ಮನ ಈ ಪೋಸ್ಟ್ ಭಾರಿ ಕುತೂಹಲ ಮೂಡಿಸಿದೆ. ನಾಯಕತ್ವದ ಬದಲಾವಣೆ ಚರ್ಚೆ ಜೋರಾಗಿರುವ ಸಮಯದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್ ಕಿಚ್ಚು ಹೆಚ್ಚಿಸುವಂತಿದೆ. ಸಂಕ್ರಾಂತಿ ಕಳೆದ ಬಳಿಕ ಡಿಕೆಶಿ ದೆಹಲಿಗೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿಕೆ ಅವ್ರು ಕೇಳಿದಾಗ ಆಯ್ತು ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಕರೆದು ಮಾತಾಡಿ ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊಂತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ಡಿಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮನದಲ್ಲಿ ಮತ್ತೆ ಸಿಎಂ ಕುರ್ಚಿ ಆಸೆ ಚಿಗುರಿದಂತೆ ಕಾಣ್ತಿದ್ದು, ಅದಕ್ಕೆ ಈ ಪೋಸ್ಟ್ ಸಾಕ್ಷಿ ಎಂಬಂದಿದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಗುಡಿ ಗೋಪುರ ಸುತ್ತಿ ಪ್ರಾರ್ಥನೆ ಸಲ್ಲಿಸಿದ್ದು, ಈ ಪ್ರಾರ್ಥನೆ ಶೀಘ್ರವೇ ಫಲಿಸುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶೇರ್ವಾರ್ ಈ ಹಂತವನ್ನಂತೂ ಸದ್ಯಕ್ಕೆ ಬಂದು ತಲುಪಿದೆ. ನಾಳೆಯೇ ಸಂಕ್ರಾಂತಿ. ಸಂಕ್ರಾಂತಿಯ ಸಂದರ್ಭ, ಸಂಕ್ರಾಂತಿಯ ಆಸುಪಾಸು ಕ್ರಾಂತಿ ಆಗುತ್ತೆ ಎನ್ನುವಂಥ ಮಾತು ಇತ್ತು ನಂಬರ್ 1. ಸಿಎಂ ಚೇಂಜ್ ಆಗ್ತಾರೆ ಎನ್ನುವಂತಹ ಮಾತುಗಳಿದ್ದು ನಂಬರ್ 2. ಇದು ಯಾವುದು ಕೂಡ ಆಗಿಲ್ಲ. ಸದ್ಯಕ್ಕೆ ಡಿಕೆ ಬ್ರದರ್ಸ್ ತಾಳಿದವನು ಸಿಎಂ ಆಗಿಯಾನು ಅನ್ನುವಂತಹ ದೃಢವಾದ ನಂಬಿಕೆಯಲ್ಲಿದ್ದಾರೆ. ಯಾವ ರೀತಿ ನಂಬಿಕೆ ಅದು ನೀವೇನು? ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ಸಹೋದರ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಬಹುದೊಡ್ಡ ಕನಸಾಗಿದೆ. ಇದೇ ಪ್ರಯತ್ನದಲ್ಲಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗೇರಲು ಸಿದ್ದು ಡಿಕೆಶಿ ಫೈಟ್. ಪಟ್ಟದ ನೆಪದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದು ಹೋದ ಮೇಲೆ ಡಿಕೆ ಸಹೋದರರಿಗೆ ಬಲ ಬಂದಂತಾಗಿದ್ಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಎಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕುತೂಹಲ ಕೆರಳಿಸಿದ ಅಣ್ಣ ತಮ್ಮನ ಪೋಸ್ಟ್. ಡಿಕೆ ಶಿವಕುಮಾರ್ ಪೋಸ್ಟ್ ಬೆನ್ನಲ್ಲೇ ಡಿಕೆ ಸುರೇಶ್ ಪೋಸ್ಟ್ ಮಾಡಿದ್ದು ಅಣ್ಣ ತಮ್ಮನ ಈ ಪೋಸ್ಟ್ ಭಾರಿ ಕುತೂಹಲ ಮೂಡಿಸಿದೆ. ನಾಯಕತ್ವದ ಬದಲಾವಣೆ ಚರ್ಚೆ ಜೋರಾಗಿರುವ ಸಮಯದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್ ಕಿಚ್ಚು ಹೆಚ್ಚಿಸುವಂತಿದೆ. ಸಂಕ್ರಾಂತಿ ಕಳೆದ ಬಳಿಕ ಡಿಕೆಶಿ ದೆಹಲಿಗೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿಕೆ ಅವ್ರು ಕೇಳಿದಾಗ ಆಯ್ತು ಯು ಪ್ಲೀಸ್ ಕಮ್ ಟು ಡೆಲ್ಲಿ ಎಂದು ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಕರೆದು ಮಾತಾಡಿ ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊಂತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ಡಿಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮನದಲ್ಲಿ ಮತ್ತೆ ಸಿಎಂ ಕುರ್ಚಿ ಆಸೆ ಚಿಗುರಿದಂತೆ ಕಾಣ್ತಿದ್ದು, ಅದಕ್ಕೆ ಈ ಪೋಸ್ಟ್ ಸಾಕ್ಷಿ ಎಂಬಂದಿದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಗುಡಿ ಗೋಪುರ ಸುತ್ತಿ ಪ್ರಾರ್ಥನೆ ಸಲ್ಲಿಸಿದ್ದು, ಈ ಪ್ರಾರ್ಥನೆ ಶೀಘ್ರವೇ ಫಲಿಸುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.